ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ಒಂದು ಈವೆಂಟ್ ಇದೆ ನಮ್ಮ ಚಂದನ್ ಶೆಟ್ಟಿ ಅವ್ರದ್ದು. ಅದು ಹೆಂಗೆ, ಏನು ಈವೆಂಟು, ಏನೆತ್ತ ಅಂತೆಲ್ಲ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ, ಬನ್ನಿ ನೋಡೋಣ. ಈಗ ನಮ್ಮ ಚಂದನ್ ಶೆಟ್ಟಿ ಅವರ ಮನೆಗೆ ಬಂದಿದ್ದೇನೆ. ಬಂದಿದ ತಕ್ಷಣ ನೋಡಿ ನಮ್ಮ ಚಂದನ್ ಶೆಟ್ಟಿ ಅವರ ಒಂದು ಫೋಟೋ. ನಮ್ಮ ಚಂದನ್ ಶೆಟ್ಟಿ ಅವರು ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಈವೆಂಟ್ಗೆ. ಇವತ್ತು ಮೈಸೂರಲ್ಲೊಂದು ಈವೆಂಟ್ ಇದೆ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡಿ. ನಮ್ಮ ಚಂದನ್ ಶೆಟ್ಟಿ ಅವರ ಔಟ್ಫಿಟ್ ಇದು ಇವತ್ತು ಈವೆಂಟ್ಗೆ. ಈಗ ನಮ್ಮ ಚಂದನ್ ಶೆಟ್ಟಿ ಅವರನ್ನು ಮಾತಾಡ್ಸೋ ಟೈಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ದೀಪು, ನಮ್ಮ ಹುಡುಗ, ನನ್ನ ಜೊತೆ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾನೆ, ಹೊಸ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದಾನೆ. ಯೂಟ್ಯೂಬ್ ವ್ಲಾಗ್ಸ್, ದೀಪು ವ್ಲಾಗ್ಸ್ ಅಂತ ಚಾನಲ್ಲು, ಸಬ್ಸ್ಕ್ರೈಬ್ ಆಗಿ. ಇವನು ಯಾರ್ಯಾರ ಜೊತೆ ಸೆಲೆಬ್ರಿಟಿಗಳ ಜೊತೆ ಕೆಲಸ ಮಾಡ್ತಾನೆ ಅದೆಲ್ಲ ನಿಮಗೆ ತುಣುಕುಗಳೆಲ್ಲ ನೋಡೋಕ್ಕೆ ಸಿಗುತ್ತೆ. ಥ್ಯಾಂಕ್ ಯು. ಈಗ ನಾನು ನಮ್ಮ ಚಂದನ್ ಶೆಟ್ಟಿ ಅವರ ಜೊತೆ ಈವೆಂಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಈವೆಂಟ್ ಹೆಂಗಿರುತ್ತೆ, ಏನೆತ್ತ, ಯಾವ ಥರ ಇರುತ್ತೆ ಎಲ್ಲ ತೋರಿಸ್ಕೊಂಡು ಕೊಡ್ತೀನಿ ನೋಡಿ. ನೋಡಿ, ನಮ್ಮ ಚಂದನ್ ಶೆಟ್ಟಿ ಅವರು ಅವರ ಫ್ಯಾನ್ಸ್ಗೆ ಕೊಡೋಕ್ಕೆ ಸ್ಮೈಲಿ ಬಾಲ್ಗೆ ಸೈನ್ ಹಾಕಿ ಕೊಡ್ತಿದ್ದಾರೆ. ಇದು ಈವೆಂಟಿನ ಸ್ಟೇಜ್ ಮತ್ತು ಕ್ರೌಡ್ ಹೇಗಿದೆ ನೋಡಿ. ಈವೆಂಟ್ ಸ್ಟಾರ್ಟ್ ಆಗೋ ಮೊದಲು ಚಂದನ್ ಅವರ ಇಂಟ್ರೋ ವಿಡಿಯೋ ಪ್ಲೇ ಮಾಡಿದ್ರು. ಸಖತ್ ಜನ ಅಂತೂ ಸೇರಿದ್ರು. ಈಗ ಈವೆಂಟ್ಗೆ ಚಂದನ್ ಅವರು ಎಂಟ್ರಿ ಆಗ್ತಿದ್ದಾರೆ. ಈವೆಂಟ್ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮ ಚಂದನ್ ಅವರು ಪಕ್ಕಾ ಚಾಕ್ಲೇಟ್ ಗರ್ಲ್ ಸಾಂಗ್ ಆಡಿದ್ರು. ಚಾಕ್ಲೇಟ್ ಗರ್ಲ್ ಆದ್ಮೇಲೆ ಅಣ್ಣನಿಗೆ ಪೊಗರು ಹಾಡು ಆಡಿದ್ರು. ಅಣ್ಣನಿಗೆ ಪೊಗರು ಆದ್ಮೇಲೆ ಡ್ಯಾಶ್ ಸಾಂಗ್ ಆಡಿದ್ರು. ಹೆವಿ ಅಂದರೆ ಹೆವಿ ಜನ ಸೇರಿದ್ರು ಕಾನ್ಸರ್ಟ್ಗೆ. ಸಖತ್ತಾಗಿತ್ತು ಕಾನ್ಸರ್ಟ್ ಮಾತ್ರ. ನಾವಂತೂ ಫುಲ್ಲು ಎಂಜಾಯ್ಮೆಂಟ್ ಮೇಲೆ ಎಂಜಾಯ್ಮೆಂಟು, ಕುಂದಾಡಿದ್ದು ನಾವಂತೂ. ಅಷ್ಟು ಸಖತ್ತಾಗಿತ್ತು ಕಾನ್ಸರ್ಟು. ನೆಕ್ಸ್ಟ್ ಆಡಿದ್ದು ಟಾಪ್ ಟು ಬಾಟಮ್ ಗಂಚಲಿ ಹಾಡು. ನೆಕ್ಸ್ಟ್ ಸಾಂಗ್ ಆಡಿದ್ದು ಪಾರ್ಟಿ ಫ್ರೀಕ್ ಎಂಬ ಹಾಡು. ಪಾರ್ಟಿ ಫ್ರೀಕ್ ಆಡಿದ ಮೇಲೆ ಟಕೀಲಾ ಹಾಡು ಆಡಿದ್ರು. ಟಕೀಲಾ ಸಾಂಗ್ ಆದಮೇಲೆ ಎಲ್ಲರ ನೆಚ್ಚಿನ 3 ಪೆಗ್ ಸಾಂಗ್ ಆಡಿದ್ರು. ಜನಗಳಂತೂ ಹೆವಿ ಜೋಸ್ ಮೇಲೆ ಜೋಸು, ಕ್ರೇಜ್ ಮೇಲೆ ಕ್ರೇಜು, ಹೆವಿ ಕುಂದಾಡಿದ್ರು. 3 ಪೆಗ್ ಹಾಡು ಆಡಿ ಕುಣಿಸಿದ ಮೇಲೆ ನಮ್ಮ ಲಾಸ್ಟ್ ಹಾಡು ಕಾಟನ್ ಕ್ಯಾಂಡಿ ಹಾಡು ಆಡಿದ್ರು. ಇಲ್ಲಿಗೆ ನನ್ನ ವ್ಲಾಗ್ ಮುಗಿಯುತ್ತೆ ಚಂದನ್ ಶೆಟ್ಟಿ ಅವರ ಜೊತೆಯಲ್ಲಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ಸ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಬೆಳೆಯೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಧನ್ಯವಾದಗಳು.